ಹಾಯ್ ಗಾಯ್ಸ್, ಇವತ್ತು ನಾವು ನಾಟಿ ಸ್ಟೈಲ್ ಫಿಶ್ ಸಾಂಬಾರು ಮಾಡೋಣ ಅಂತ ಹೇಗೆ ಮಾಡಿದೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನಾವು ಫಿಶ್ನ ತಗೊಬಂದ್ವಿ. ಇದು ರವಿ ಮೀನು ಅಂತ ಹೇಳಿಬಿಟ್ಟು ಒಂದು ಕೆ ಜಿ 200 ಗ್ರಾಮ್ ಇತ್ತು. ಕೆ ಜಿಗೆ 170 ರುಪೀಸು. ಅಲ್ಲೇ ಪಕ್ಕದಲ್ಲಿ ಟೊಮೊಟೊನೂ ಸಹ ಮಾರ್ತಾಯಿದ್ರು. 50 ರೂಪಾಯಿಗೆ 3 kg ಅಂತ ತಗೊಬಿಟ್ಟು ಬಂದು ಇವಾಗ ನಾಟಿ ಸ್ಟೈಲ್ ಸಾಂಬಾರಿಗೆ ಏನೆಲ್ಲ ಹಾಕ್ಕೊಂಡೆ ನೋಡೋಣ ಬನ್ನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 ಹುಳಿ ಟೊಮೊಟೊ, 1 ಸ್ವೀಟ್ ಟೊಮೊಟೊ, 4 ಈರುಳ್ಳಿ, 1 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 1 ನಿಂಬೆಹಣ್ಣಿನ ಗಾತ್ರ ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ಅರ್ಧ ಕಪ್ಪು ತೆಂಗಿನಕಾಯಿ ತುರಿ. ಇವಾಗ ಒಂದು ಬಾಣಲಿ ಇಟ್ಕೊಬಿಟ್ಟು ಸ್ವಲ್ಪ ಆಯಿಲ್ ಹಾಕೊಬಿಟ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಕ್ಲೀನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಹಸಿ ಸ್ಮೆಲ್ ಹೋಗೋ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿಣನೂ ಸಹ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣನೂ ಸಹ ಹಾಕೊಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಮೀನು ಸಾಂಬಾರು ಬರುತ್ತೆ. ಏನೇನು ಇಂಪಾರ್ಟೆಂಟು ಈ ಮೀನು ಸಾಂಬಾರು ಮಾಡಬೇಕಾದ್ರೆ ಹೇಳ್ತೀನಿ ಮುಂದೆ. ನನ್ನ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಈಗ ಅರ್ಧ ಕಪ್ಪು ತೆಂಗಿನಕಾಯಿ ತುರಿನೂ ಸಹ ಹಾಕ್ಕೊಂಡು ಫ್ರೈ ಮಾಡೋಣ. ನೋಡಿ, ಈ ಫ್ರೈ ಮಾಡಬೇಕಾದ್ರೆ ಆ್ಯಕ್ಚುಲಿ ಮೀನು ಸಾಂಬಾರು ಘಮ 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 ಅಂತ ಬರ್ತಿರುತ್ತೆ. ಸ್ವಲ್ಪ ಲೈಟಾಗಿ ಬರ್ತಿರುತ್ತೆ ಮೀನು ಸಾಂಬಾರು ಘಮ. ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ. ಇವಾಗ 1 ಸ್ಪೂನು ಧನಿಯಾ ಪೌಡರ್ನ ಗ್ಯಾಸ್ನ ಆಫ್ ಮಾಡ್ಕೊಬಿಟ್ಟು 1 ಸ್ಪೂನ್ ಧನಿಯಾ ಪೌಡರು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಬಿಟ್ಟು ಅದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇನ್ನೊಂದು ಕಡೆ ಮಿಕ್ಸಿ ಜಾರಿಗೆ ಹುಣಸೆಹಣ್ಣು, ಟೊಮೊಟೊ ಮತ್ತು ಶುಂಠಿ, 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಇವಾಗ ಹುರಿದಂಥ ಮಸಾಲನೂ ಸಹ ಅದರೊಳಗಡೆ ಹಾಕೋಬಿಟ್ಟು ಇದನ್ನು ನುಣ್ಣಗೆ ರುಬ್ಬಬೇಕು. ಸಣ್ಣಕ್ಕೆ ಅಂದರೆ ಸಣ್ಣಕ್ಕೆ ರುಬ್ಕೊಳ್ಳಿ. ಇನ್ನೊಂದು ಕಡೆ ಪ್ಯಾನ್ ಇಟ್ಕೊಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಬಿಟ್ಟು ರುಬ್ಬಿದಂಥ ಮಸಾಲನ ಅದರೊಳಗಡೆ ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು. ಇಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಕುದಿಸ್ಬೇಕಂತ ನೋಡಿ. ನೀವು ಈ ಮಸಾಲಾನ ಕುದಿಸೋದ್ರಲ್ಲಿ ಮೀನು ಸಾಂಬಾರು ಟೇಸ್ಟು ಇರುತ್ತೆ. ನೀವು ಎಷ್ಟು ಚೆನ್ನಾಗಿ ಕುದಿಸ್ತೀರ ಅಷ್ಟು ಚೆನ್ನಾಗಿ ಮೀನು ಸಾಂಬಾರು ಟೇಸ್ಟ್ ಬರುತ್ತೆ. ನೋಡಿ, ಇವಾಗ ನಿಮಗೆ ಎಷ್ಟು ನೀರು ಬೇಕೋ ಹಾಕ್ಕೊಳ್ಳಿ. ಎಷ್ಟು ಗಟ್ಟಿ ಬೇಕಾ ಇಲ್ಲ ತೆಳ್ಳಗೆ ಬೇಕಾ ನೋಡಿಬಿಟ್ಟು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ನೋಡಿ, 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಇವಾಗ ಇದನ್ನು ಮುಚ್ಚಿ ಆಲ್ಮೋಸ್ಟು ಒಂದು 15ರಿಂದ 20 ನಿಮಿಷದವರೆಗೂ ಈ ಥರ ಕುದಿಸ್ಬೇಕಾಗುತ್ತೆ. ತೋರಿಸ್ತೀನಿ ನೋಡಿ. ಅವಾಗವಾಗ ಮುಚ್ಚಳದನ್ನ ತೆಗ್ದು ಈ ಥರ ತಿರುಗಿಸ್ಕೊಳ್ಳಿ. ಇಲ್ಲಾಂದರೆ ಕ್ಯಾಪ್ ಓಪನ್ ಮಾಡೇ ಇಡಿ. ನೋಡಿ, ನಾನು ಸೈಡಲ್ಲಿ ತೋರಿಸ್ತಿದ್ದೀನಿ ನೋಡಿ, ಆಯಿಲೆಲ್ಲ ಬಿಟ್ಕೊಳ್ತಾ ಇದೆ. ಆವಾಗ ನೀವು ಫಿಶ್ನ ಹಾಕಬೇಕಾಗುತ್ತೆ. ಅದ್ರ ಮುಂಚೆ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಯಾಕೆ ಅಂದರೆ ನಾವು ಫಿಶ್ನ ಹಾಕಿದ ನಂತರ ನಾವು ಸಾಂಬಾರನ್ನ ಕುದಿಸೋಕ್ಕಾಗಲ್ಲ ಜಾಸ್ತಿ ಹೊತ್ತು. ಹಾಗಾಗಿ ನಾವು ಮಸಾಲನ್ನೇ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಯಾವ ಥರ ಆಯಿಲೆಲ್ಲ ಬಿಟ್ಕೊಂಡಿದೆ ಅಂತ ಹೇಳಿ. ಈ ರೀತಿ ನೀವು ಮಸಾಲಾನ ಕುದಿಸ್ಕೊಂಡ್ರೆ ಸಾಂಬಾರನ್ನ ಫಸ್ಟೇ, ಆವಾಗ ಫಿಶ್ ಸಾಂಬಾರು ಸೂಪರಾಗಿರುತ್ತೆ. ನೋಡಿ, ಈ ಥರ ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ನೋಡಿ, ಫಿಶ್ನ ಹಾಕೋಬಿಟ್ಟು ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ ಬೇಯಿಸ್ಕೋಬೇಕು. ಇಲ್ಲಾಂದರೆ ಎಲ್ಲ ಕಲಸೋಗುತ್ತೆ. ಇವಾಗ ನಾವು ಆಚೆಯಿಂದ ತಂದಿರ್ತೀವಿ. ಮನೆಯಲ್ಲಿ ಮಕ್ಕಳೆಲ್ಲ ಇರ್ತಾರೆ. ಹಿಂದಿನ ಕಾಲದಲ್ಲೆಲ್ಲ ಈ ಥರ ಮಾಡ್ತಿದ್ರು. ಕಬ್ಬಣ್ಣದ್ದು ಏನಾದರೂ ಇದ್ದರೆ ಅದನ್ನು ಕ್ಲೀನಾಗಿ ಬಿಸಿ ಮಾಡಿಬಿಟ್ಟು ಈ ಥರ ಸಾಂಬಾರೊಳಗಡೆ ಅದನ್ನು ದೃಷ್ಟಿ ತೆಗೆಯೋ ಥರ ನಿಲ್ಲಿಸ್ಬಿಟ್ಟು 3 ಸಲ ಸುತ್ತು ಹಾಕ್ಬಿಟ್ಟು ಇದ್ರ ಸಾಂಬಾರೊಳಗಡೆ ಎಜ್ಜುತ್ತಾ ಇದ್ದರು. ನಾನು ಅದೇ ಥರ ಮಾಡಿದ್ದೀನಿ. ನೀವು ಅದೇ ಥರ ಮಾಡಿ. ಮಕ್ಕಳು ಮನೇಲಿ ಇರ್ತಾರಲ್ಲ, ಹಾಗಾಗಿ ನೋಡಿ ಸಾಂಬಾರು ರೆಡಿ. ಇದನ್ನು ನಾವು ಬೆಳಗ್ಗೆ ಒಂದು 10 ಗಂಟೆ 11 ಗಂಟೆ ಹಂಗೆ ರೆಡಿ ಮಾಡಿಟ್ಟು ಮಧ್ಯಾಹ್ನ ತಿಂದ್ವಿ. ಅದಕ್ಕೆ ಸಖತ್ತಾಗಿತ್ತು. ಇದನ್ನು ಯಾವತ್ತೂ ಬಿಸಿಲಿ ತಿನ್ನಕ್ಕೆ ಹೋಗ್ಬೇಡಿ ಮೀನು ಸಾಂಬಾರು. ಆವಾಗ ಮೀನಿಗೆ ಉಪ್ಪು ಖಾರ ಹತ್ತಿರಲ್ಲ. ನೀವು ಮಧ್ಯಾಹ್ನ ಊಟ ಮಾಡೋದಾದರೆ ಬೆಳಗ್ಗೆನೇ ಮಾಡಿಡಿ. ಆವಾಗ ಸೂಪರಾಗಿರುತ್ತೆ ಮೀನು ಸಾಂಬಾರು. ನೋಡಿ ಏನು ಸಾಕಾಗಿ ಬಂದಿದೆ ಅಂತ. ಟೇಸ್ಟು ಸಹ ಅಷ್ಟೇ ಚೆನ್ನಾಗಿತ್ತು. ಯಾವ ಫಿಶ್ ಕರಿ ಮಸಾಲ ಯಾವುದು ಬೇಡ, ಹಿಂಗೇ ಇನ್ಸ್ಟೆಂಟಾಗಿ ಸೂಪರಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಇದೆ ಅಂತ. ಸಕ್ಕತ್ತಾಗಿ ಬಂದಿತ್ತು. ನೀವೊಂದ್ಸಲ ಟ್ರೈ ಮಾಡಿ. ಮುದ್ದೆ, ರೈಸು ಊಟ ಮಾಡ್ತಿದ್ರೆ ಈ ಚಳಿಗಾಲದಲ್ಲಂತೂ ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ನನಗೆ ಫೋಟೋ